ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದಿವ್ಯಾ ರಮ್ಯ ಚಾನಲ್. ನಾನು ನಿಮ್ಮ ದಿವ್ಯಾ. ಇವಾಗ ನಮ್ಮ ಪಯಣ ಹೊರಟಿದೆ ಬಂಗಾರಪೇಟೆ ಕಡೆಗೆ, ಅಂದ್ರೆ ನಿಯರ್ ಬೈ ಬಂಗಾರಪೇಟೆ ಕಮ್ಮಸಂದ್ರ ವಿಲೇಜ್. ಅಲ್ಲಿ ಕೋಟಿಲಿಂಗೇಶ್ವರ ಟೆಂಪಲ್ ಇದೆ, ಅದನ್ನ ದರ್ಶನ ಮಾಡೋಣ. ಈ ಟೆಂಪಲ್ ಮೋಸ್ಟ್ ಯೂನಿಕ್ ಮತ್ತೆ ಡಿವೈನ್ ಅಂತ ಅನ್ಸ್ಕೊಳ್ಳಕ್ಕೆ ಇಲ್ಲಿರುವಂತಹ ಅಷ್ಟು ಪ್ರತಿಷ್ಠಾಪನೆ ಆಗಿರುವಂತಹ ಕೋಟಿ ಲಿಂಗಗಳೇ ಸಾಕ್ಷಿಯಾಗಿರುವಂತದ್ದು. ಈ ಹೆಸರಿಗೆ ತಕ್ಕಂತೆ ಇಲ್ಲಿ ಕೋಟಿ ಲಿಂಗಗಳ ಪ್ರತಿಷ್ಠಾಪನೆ ಆಗಿದೆ. ಅಂದ್ರೆ ಆಲ್ಮೋಸ್ಟ್ ಇಲ್ಲಿ 90 ಲಕ್ಷಕ್ಕೂ ಅಧಿಕವಾದ ಲಿಂಗಗಳ ಸ್ಥಾಪನೆ ಭಕ್ತರಿಂದ ಕೂಡ ಆಗಿದೆ. ಸೊ ಪ್ರತಿ ವರ್ಷ ಆ ಸಂಖ್ಯೆ ಇನ್ನ ಏರಿಕೆ ಕೂಡ ಆಗ್ತಾ ಇದೆ. ನೋಡಿ, ಸುತ್ತಮುತ್ತಲು ಎಲ್ಲಿ ನೋಡಿದ್ರು ನಿಮಗೆ ಪ್ರತಿಯೊಂದು ಎಲ್ಲಾ ತರಹದ ಸೈಜಿನ ಲಿಂಗಗಳ ಪ್ರತಿಷ್ಠಾಪನೆ ಆಗಿರೋದನ್ನ ನೋಡಬಹುದು. ಈ ಟೆಂಪಲ್ ಅಲ್ಲಿ ಲಿಂಗಗಳ ಅಂದ್ರೆ ಶಿವನ ಆರಾಧನೆ ಅಷ್ಟೇ ಅಲ್ಲದೆ ಹನುಮಂತನ, ಗಣೇಶ, ಬ್ರಹ್ಮ, ವಿಷ್ಣು, ಮಹೇಶ್ವರ ಹಾಗೂ ಸಂತೋಷಿ ಮಾತೆಯ ಆರಾಧನೆ ಕೂಡ ಈ ಸ್ಥಳದಲ್ಲಿ ಆಗೋದನ್ನ ನೀವು ಗಮನಿಸಬಹುದು. ಟೆಂಪಲ್ ಅನ್ನ ನೀವು ವಿಸಿಟ್ ಮಾಡಬೇಕು ಅಂತ ನೋಡ್ತಾ ಇದ್ರೆ ಮಾರ್ನಿಂಗ್ 6 ಗಂಟೆಯಿಂದ ನೈಟ್ 9 PM ವರೆಗೂ ಇದು ಓಪನ್ ಆಗಿರುತ್ತೆ. ಹಾಗೂ ಟ್ರೆಡಿಷನಲ್ ಡ್ರೆಸ್ ಕಂಪಲ್ಸರಿ ಆಗಿರುತ್ತೆ. ನಿಮ್ಮ ಓನ್ ವೆಹಿಕಲ್ ಅನ್ನ ತಗೋ ಬರ್ತಾ ಇದ್ರೆ 4 ವೀಲರ್ ವೆಹಿಕಲ್ ಗೆ 50 ರೂಪೀಸ್ ಚಾರ್ಜಸ್ ಅನ್ನ ಮಾಡ್ತಾರೆ. ಹಾಗೂ ಈ ಟೆಂಪಲ್ ಅನ್ನ ಎಂಟ್ರಿ ಮಾಡಕ್ಕೆ ಪರ್ ಹೆಡ್ 20 ರೂಪೀಸ್ ಚಾರ್ಜಸ್ ಕೂಡ ಅಪ್ಲೈ ಆಗುತ್ತೆ. ಗರ್ಭಗುಡಿಯನ್ನ ಹೊರತುಪಡಿಸಿ ಉಳಿದಿರುವಂತಹ ಎಲ್ಲಾ ಪ್ಲೇಸ್ ಅಲ್ಲಿ ನೀವು ಫೋಟೋಗ್ರಾಫಿಯನ್ನ ಮಾಡಬಹುದು. ಅಂಡ್ ನೀವು ಪ್ರೊಫೆಷನಲ್ ಕ್ಯಾಮ್ರಾನ ಕ್ಯಾರಿ ಮಾಡ್ತಾರೆ, ಅದಕ್ಕೆ ಸಪರೇಟ್ ಆದ ಚಾರ್ಜಸ್ ಕೂಡ ಅಪ್ಲೈ ಆಗುತ್ತೆ. ಎಲ್ಲೆಲ್ಲಿ ನಿಮ್ ಕಣ್ಣು ನೋಟ ಬೀರುತ್ತೆ ಅಲ್ಲಲ್ಲಿ ನೀವು ಶಿವಲಿಂಗದ ಪ್ರತಿಷ್ಠಾಪನೆ ಆಗಿರೋದನ್ನ ನೋಡಬಹುದು. ಸಾಕಷ್ಟು ದೊಡ್ಡದಾಗಿರುವಂತಹ ಕಾಂಪ್ಲೆಕ್ಸ್ ಅನ್ನ ನೋಡಬಹುದು ನೀವು. ಟೆಂಪಲ್ ಕಾಂಪ್ಲೆಕ್ಸ್ ತುಂಬಾ ಕ್ಲೀನ್ ಆಗಿದೆ, ಪೀಸ್ಫುಲ್ ಆಗಿದೆ, ಫಿಲ್ಡ್ ವಿತ್ ಸ್ಪಿರಿಚುವಲ್ ಎನರ್ಜಿ ಅಂತ ಹೇಳ್ತೀನಿ. ಈ ಟೆಂಪಲ್ ನ ಮೇನ್ ಅಟ್ರಾಕ್ಷನ್ ಅಂದ್ರೆ ಇಲ್ಲಿರುವಂತಹ ಹ್ಯೂಜ್ ಆದ 108 ಅಡಿ ಎತ್ತರದ ಶಿವಲಿಂಗ. ಸೊ ಅದನ್ನೇ ನೀವು ಈಗ ನೋಡ್ತಾ ಇರೋದು. ಸಾಕಷ್ಟು ಚೆನ್ನಾಗಿದೆ. ಆ ಶಿವಲಿಂಗದ ಎದುರಲ್ಲಿ 35 ಅಡಿ ಎತ್ತರದ ನಂದಿಯ ಸ್ಟ್ಯಾಚು ಅನ್ನ ಕೂಡ ನೀವು ನೋಡಬಹುದು. ಫ್ರೆಂಡ್ಸ್, ನೀವು ಈ ಟೆಂಪಲ್ ನ ವಿಸಿಟ್ ಮಾಡುವಾಗ 2 ಕೋರ್ಟ್ ಯಾರ್ಡ್ ಗಳನ್ನ ವಿಸಿಟ್ ಮಾಡೋದನ್ನ ಮರಿಬೇಡಿ. ಒಂದು ಕೋರ್ಟ್ ಯಾರ್ಡ್ ಅಂದ್ರೆ ಆವರಣದಲ್ಲಿ 108 ಅಡಿ ಎತ್ತರದ ಶಿವಲಿಂಗದ ಮೂರ್ತಿನ ನೋಡ್ತೀರಾ. ಅದೇ ಪ್ರಮುಖವಾದ ಆಕರ್ಷಣೆ ಈ ಟೆಂಪಲ್ಗೆ ಅಥವಾ ಈ ಪ್ಲೇಸಿಗೆ. ಹಾಗೆ ಅದರ ಪಕ್ಕದಲ್ಲಿ ಕೂಡ ಇನ್ನೊಂದು ಕೋರ್ಟ್ ಯಾರ್ಡ್ ಇದೆ. ಅಲ್ಲೂ ಕೂಡ ನೀವು ಶಿವಲಿಂಗ ಹಾಗೂ ನಂದಿಯ ಪ್ರತಿಷ್ಠಾಪನೆ ಆಗಿರೋದನ್ನ ನೋಡಬಹುದು. ಅದರ ಸುತ್ತಮುತ್ತಲು ನೀವು ಅಷ್ಟ ದೇವತೆಗಳ ಪ್ರತಿಷ್ಠಾಪನೆ ಕೂಡ ಆಗಿರೋದನ್ನ ಮೂರ್ತಿಗಳ ರಚನೆಯನ್ನ ಮಾಡಿದ್ರೆ ಸಾಕಷ್ಟು ಅಲಂಕೃತವಾಗಿದೆ. ಹಾಗೂ ಇಲ್ಲಿ ಪೂರ್ಣವಾಗಿರುವಂತಹ ಸ್ಪಿರಿಚುವಲ್ ವೈಬ್ ಅನ್ನ ನೀವು ಎಕ್ಸ್ಪೀರಿಯನ್ಸ್ ಅನ್ನ ಮಾಡಬಹುದು. ಸೊ ಇದೆಲ್ಲ ಓಪನ್ ಕೋರ್ಟ್ ಯಾರ್ಡ್ಗಳು. ಇಲ್ಲಿರುವಂತಹ ಅಷ್ಟು ಲಕ್ಷಾಂತರ ಅಥವಾ ಕೋಟಿಗೆ ಹತ್ತಿರವಾಗಿರುವಂತಹ ಇಷ್ಟೆಲ್ಲ ಪ್ರತಿಷ್ಠಾಪನೆ ಆಗಿರುವಂತಹ ಶಿವಲಿಂಗ ಡೆಫಿನೆಟ್ಲಿ ಕಣ್ಣಿಗೆ ಮುದ ನೀಡೋದಷ್ಟೇ ಅಲ್ಲದೆ ಸಾಕಷ್ಟು ಸ್ಪಿರಿಚುವಲ್ ಅವೇಕನಿಂಗ್ ಅಂತೂ ಡೆಫಿನೆಟ್ಲಿ ಮಾಡತ್ತೆ. ನೀವು ಒಂದ್ ವೇಳೆ ಬಸ್ ಅಲ್ಲಿ ಬರಬೇಕು ಅಂತ ನೋಡ್ತಾ ಇದ್ರೆ, ಬಸ್ ಇಂದ ನೀವು ಬೆಂಗಳೂರಿಂದ ಬರ್ತಾ ಇದ್ರೆ ಕೋಲಾರಕ್ಕೆ ಬಂದಿಳಿದು, ಕೋಲಾರದಿಂದ ಬಂಗಾರಪೇಟೆಯಿಂದ ಕಮ್ಮಸಂದ್ರಕ್ಕೆ ಬಸ್ಸಿಂದ ಬರಬಹುದು ಲೋಕಲ್ ವೆಹಿಕಲ್ ಇಂದ. ಅಲ್ಲಿಂದ ಸ್ವಲ್ಪ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ನೀವು ಟೆಂಪಲ್ ನ ತಲುಪಬಹುದು. ಇಲ್ಲ ವಾಯಾ ಟ್ರೈನ್ ಅಲ್ಲಿ ಬರ್ತೀರಾ ಅಂದ್ರೂ ಕೂಡ ಬೆಂಗಳೂರಿಂದ ಡೈರೆಕ್ಟ್ ಆಗಿ ಬಂಗಾರಪೇಟೆಗೆ ಬಂದಿಳಿದು ಅಲ್ಲಿಂದ ಲೋಕಲ್ 15 ಕಿಲೋಮೀಟರ್ ಲೋಕಲ್ ಬಸ್ ಅಲ್ಲಿ ನೀವು ಈ ಟೆಂಪಲ್ ನ ತಲುಪಬಹುದು. ಸೊ ಅಥವಾ ಓನ್ ವೆಹಿಕಲ್ ನ ತಗೋ ಬರ್ತಿದ್ರು ಕೂಡ ನೀವು ಡೈರೆಕ್ಟ್ ಆಗಿ ಈ ಟೆಂಪಲ್ ನ ತಲುಪಬಹುದು. ಮಿನಿಮಮ್ ಆದ ಪಾರ್ಕಿಂಗ್ ಚಾರ್ಜಸ್ ಅಪ್ಲೈ ಆಗುತ್ತೆ. ಟೆಂಪಲ್ ನ ಹೊರಗೆ ಒಳಗೆ ಆವರಣದಲ್ಲಿ ನೀವು ಕೆಲವೊಂದಿಷ್ಟು ಸ್ಮಾಲ್ ಸ್ಟಾಲ್ ಗಳನ್ನ ನೋಡಬಹುದು. ಪೂಜಾ ಐಟಮ್ಸ್ ಗಳನ್ನ, ಸುವೆನಿಯರ್ಸ್ ಗಳನ್ನ, ಹಾಗೆ ಕೆಲವೊಂದಿಷ್ಟು ಪ್ರಸಾದಗಳನ್ನ ಸೇಲ್ ಮಾಡುವಂತಹ ಸ್ಮಾಲ್ ಶಾಪ್ ಗಳನ್ನ ನೀವು ನೋಡಬಹುದು. ಫ್ರೆಂಡ್ಸ್, ನೀವು ಬೆಂಗಳೂರಿಂದ 1 ಡೇ ಟ್ರಿಪ್ಗೆ ಡಿವೈನ್ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಪಡೆಯಕ್ಕೆ ಎಲ್ಲಾದ್ರೂ ಟ್ರಾವೆಲ್ ಮಾಡಬೇಕು ಅಂತ ನೋಡ್ತಾ ಡೆಫಿನೆಟ್ಲಿ ನಿಯರ್ ಬೈ ಬಂಗಾರಪೇಟೆ ಇರುವಂತ ಈ ಕೋಟಿಲಿಂಗೇಶ್ವರ ಟೆಂಪಲ್ ಸಾಕಷ್ಟು ಯೂನಿಕ್ ಆಗಿದೆ ಅಂಡ್ ಡಿವೈನ್ ಎಕ್ಸ್ಪೀರಿಯನ್ಸ್ ಅನ್ನು ಡೆಫಿನೆಟ್ಲಿ ಕೊಡುತ್ತೆ. ಅಂಡ್ ಜಸ್ಟ್ 100 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬೆಂಗಳೂರಿಂದ ಇದು ಲೊಕೇಟ್ ಆಗಿದೆ. ಇದು ಒನ್ ಆಫ್ ದ ಏಷ್ಯಾಸ್ ಲಾರ್ಜೆಸ್ಟ್ ಶಿವಲಿಂಗವನ್ನ ಹೊಂದಿರುವಂತಹ ಟೆಂಪಲ್. ಇಟ್ಸ್ ಸೋ ಡಿವೈನ್, ಸೋ ಪೀಸ್ಫುಲ್ ಅಂಡ್ ಮಿಲಿಯನ್ಸ್ ಆಫ್ ಶಿವಲಿಂಗ ಇಲ್ಲಿ ಪ್ರತಿಷ್ಠಾಪನೆ ಆಗಿರೋದನ್ನ ನೋಡಬಹುದು. ಹೆಸರಿಗೆ ತಕ್ಕಂತೆ ಇಲ್ಲಿ ಕೋಟಿ ಲಿಂಗಗಳ ಪ್ರತಿಷ್ಠಾಪನೆ ಆಗಿರೋದನ್ನ ನಿಮ್ಮ ಕಣ್ಣಿಂದನೇ ವಿಟ್ನೆಸ್ ಅನ್ನ ಮಾಡಬಹುದು. ನಿಯರ್ ಬೈ ಸ್ಮಾಲ್ ಹೋಟೆಲ್ಗಳು ಹಾಗೆ ರಿಫ್ರೆಶ್ಮೆಂಟ್ ಸ್ಟಾಲ್ಗಳನ್ನ ಕೂಡ ನೀವು ನೋಡಬಹುದು. ಹಾಗೆ ಇಲ್ಲಿ ನಿಯರ್ ಬೈ ನೀವು ಬಂಗಾರಪೇಟೆಯಲ್ಲಿ ಸಾಕಷ್ಟು ಇನ್ನ ಉಳಿದಿರುವಂತಹ ಟೂರಿಸ್ಟ್ ಪ್ಲೇಸ್ ಗಳನ್ನ ಕೂಡ ನೀವು 1 ಡೇ ಅಲ್ಲಿ ವಿಸಿಟ್ ಮಾಡಬಹುದು. ಅಂತರಗಂಗೆ, ಶಿವಗಂಗೆ,
ಚಿಕ್ಕ ತಿರುಪತಿ ಹಾಗೆ ಕೋಲಾರಮ್ಮನ ಟೆಂಪಲ್ ಕೂಡ ಸಾಕಷ್ಟು ಫೇಮಸ್ ಆಗಿರುವಂತಹ ಟೂರಿಸ್ಟ್ ಅಟ್ರಾಕ್ಷನ್ಸ್ಗಳು. ಸೊ ಒನ್ ಡೇಲಿ ನೀವು ಅವೆಲ್ಲ ಕೂಡ ಕವರನ್ನು ಮಾಡ್ಬೋದು. ಕೋಟಿಲಿಂಗೇಶ್ವರನ ದರ್ಶನ ಮಾಡಿ ನೆಕ್ಸ್ಟ್ ನಾವು ಹೊರಟು ಬಂದಿದ್ದು ಚಿಕ್ಕ ತಿರುಪತಿ ಕಡೆಗೆ. ಈ ಟೆಂಪಲ್ ಕೋಟಿಲಿಂಗೇಶ್ವರ ಟೆಂಪಲ್ ಇಂದ ಒಂದು 55 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಲೊಕೇಟ್ ಆಗಿದೆ. ಮಾಲೂರು ಬಂಗಾರಪೇಟೆ ಕೋಲಾರ ರೋಡ್. ಚಿಕ್ಕ ತಿರುಪತಿ ಲಿಟ್ರಲಿ ಮೀನ್ಸ್ ಸ್ಮಾಲ್ ತಿರುಪತಿ, ಅಂದ್ರೆ ಈ ಡೆಡಿಕೇಟೆಡ್ ಟು ಲಾರ್ಡ್ ವಿಷ್ಣು. ಈ ದೇವಾಲಯವನ್ನ ವೆಂಕಟರಮಣ ಸ್ವಾಮಿ ದೇವಾಲಯ ಅಂತ ಕರೆಯಲಾಗತ್ತೆ. ಇದನ್ನ ಸಿಮಿಲರ್ ಟು ದ ಫೇಮಸ್ ತಿರುಮಲ ತಿರುಪತಿ ಟೆಂಪಲ್ ಇನ್ ಆಂಧ್ರ ಪ್ರದೇಶ್, ಬಟ್ ಆನ್ ಸ್ಮಾಲರ್ ಸ್ಕೇಲ್ ಅಂತ ಹೇಳ್ಬಹುದು. ಇಲ್ಲಿ ದರ್ಶನ, ರಿಚುವಲ್ಸ್, ಆಫರಿಂಗು ಸಿಮಿಲರ್ ಲೈಕ್ ಅ ತಿರುಪತಿ. ಟೆಂಪಲ್ ನ ಆರ್ಕಿಟೆಕ್ಚರ್ ದ್ರಾವಿಡನ್ ಶೈಲಿಯ ಆರ್ಕಿಟೆಕ್ಚರ್ ನ ಹೊಂದಿದ್ದು ಬ್ಯೂಟಿಫುಲ್ ಆದ ಕಾರ್ಡ್ ಗೋಪುರವನ್ನ ನೀವು ನೋಡಬಹುದು. ಈ ಟೆಂಪಲ್ ಟೈಮಿಂಗು ಮಾರ್ನಿಂಗ್ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಗೆ, ಆಮೇಲೆ ಈವ್ನಿಂಗ್ ಅಲ್ಲಿ 4 PM ಇಂದ 8 PM ವರೆಗೂ ಇದು ಓಪನ್ ಆಗಿರುತ್ತೆ. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅನ್ಕೊಂತೀನಿ. ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗ್ ಅಲ್ಲಿ ಮತ್ತೊಂದು ಪ್ಲೇಸ್ ಅನ್ನು ಎಕ್ಸ್ಪ್ಲೋರ್ ಮಾಡುವಂತಹ ವಿಡಿಯೋ ಒಂದಿಗೆ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಹಾಗೆ ಮತ್ತೆ ಸಿಗ್ತಾ ಇರೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿವನ್.